ಮಕ್ಕಳೇ, ಈಗ ನೋಡಿ ಥರ್ಡ್ ಕ್ವೆಶನ್ ಎಕ್ಸಸೈಸ್ 3.1 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 3.1ನಲ್ಲಿ ಥರ್ಡ್ ಕ್ವೆಶನ್. ಇದಕ್ಕಿಂತ ಮುಂಚೆ ನಾನು 1 ಮತ್ತು 2 ಕ್ವೆಶನ್ ಅಪ್ಲೋಡ್ ಮಾಡಿದ್ದೆ. ಥರ್ಡ್ ಕ್ವೆಶನ್ ನೋಡಿ, ಅ ವೀಲ್ ಮೇಕ್ಸ್ 360 revolutions in 1 minute. Through how many radians does it turn in 1 second? ಫಸ್ಟ್ ಆಫ್ ಆಲ್ ರೆವಲ್ಯೂಷನ್ ಅಂದರೆ ಏನು? ಒಂದು ರೆವಲ್ಯೂಷನ್ ಇದೆ ಅಂದರೆ ಒಂದು ರೌಂಡ್ ಹಾಕೋದು, ಒಂದು ಸರ್ಕಲ್. ಹೀಗೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಲೈನ್ ಇದೆ ಅನಿಸ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿಗೆ ಬಂದರೆ ಒಂದು ರೆವಲ್ಯೂಷನ್ ಅಂತಾರೆ. ಓಕೆ, ಒಂದು ರೆವಲ್ಯೂಷನ್ ಅಂದರೆ ಎಷ್ಟು? ಒಂದು ರೆವಲ್ಯೂಷನ್ ಈಕ್ವಸ್ ಟು 360 ಡಿಗ್ರಿ. ಇದನ್ನು ಇಲ್ಲಾಂದರೆ 2π ರೇಡಿಯನ್ ಅಂತ ಬರಿತೀವಿ. ಸೊ ಇಲ್ಲೇನಾಯಿತು, 360 ಈಕ್ವಸ್ ಟು 2π ಈಕ್ವಸ್ ಟು 1 ರೆವಲ್ಯೂಷನ್. ಇದನ್ನು ನೆನ್ಪಿಟ್ಟಿದೆ. ಓಕೆ, ಇವಾಗ ಏನಂದಿದ್ದಾರೆ? 360 ರೆವಲ್ಯೂಷನ್ ಇನ್ 1 ಮಿನಿಟ್. 1 ಮಿನಿಟ್ನಲ್ಲಿ 360 ರೆವಲ್ಯೂಷನ್. ಓಕೆ, ಇವಾಗ ನಮಗೇನು ಬೇಕು? ಇಲ್ಲಿ ಸೆಕೆಂಡ್ಸ್ನಲ್ಲಿ ಕೇಳಿದ್ದಾರೆ, 1 ಸೆಕೆಂಡ್ನಲ್ಲಿ ಎಷ್ಟಾಗುತ್ತೆ ಅಂತೇಳಿ. ಸೊ 60 ಸೆಕೆಂಡ್ಸ್, 1 ಮಿನಿಟ್ ಈಕ್ವಸ್ ಟು 60 ಸೆಕೆಂಡ್ಸ್. ಓಕೆ, ಇದರಿಂದ ಏನು ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವಸ್ ಟು 360 ರೆವಲ್ಯೂಷನ್. ಇದು ನೋಡಿ, ಇವೆರಡು ಈಕ್ವಲ್ ಇದೆ. ನಿಮಗೆ ಟೈಮ್ನಲ್ಲಿ ಕಲಿಸಿರ್ಬೋದು, ಇಲ್ಲಾಂದರೆ ಈಗ ಡಿಗ್ರಿ ಮೆಷರ್ಮೆಂಟ್ನಲ್ಲಿ ಕಲಿಸಿದ್ದೇನೆ. ಓಕೆ, 60 ಸೆಕೆಂಡ್ಸ್ ಈಕ್ವಸ್ ಟು 60 ಸೆಕೆಂಡ್ ಈಕ್ವಸ್ ಟು 360 ರೆವಲ್ಯೂಷನ್ ಆಗಿದೆ. ಸೊ 1 ಸೆಕೆಂಡ್ನಲ್ಲಿ ಎಷ್ಟು ರೆವಲ್ಯೂಷನ್ ಆಗಿದೆ ಅಂತೆ? ಇದನ್ನು ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 360 ಇಂಟು 1 ಡಿವೈಡೆಡ್ ಬೈ 60. ಇದೇನಾಗುತ್ತೆ? 6 ಆಗುತ್ತೆ. 6 ರೆವಲ್ಯೂಷನ್ ಇನ್ 1 ಸೆಕೆಂಡ್. ಓಕೆ, 6 ರೆವಲ್ಯೂಷನ್ 1 ಸೆಕೆಂಡ್ನಲ್ಲಾಗಿದೆ ಅಂದರೆ ನಮಗೇನು ಬೇಕು? ಇದನ್ನು ರೆವಲ್ಯೂಷನಲ್ಲಿ ಬೇಡ, ಇವಾಗ ನಮಗೆ ರೇಡಿಯನ್ಸ್ನಲ್ಲಿ ಬೇಕಂತೆ. ಸೊ 1 ರೆವಲ್ಯೂಷನ್ ಈಕ್ವಸ್ ಟು 2π ರೇಡಿಯನ್ ಇದೆ. ಸೊ 1 ರೆವಲ್ಯೂಷನ್ ಈಕ್ವಸ್ ಟು 2π. ನೋಡಿ, 1 ಸೆಕೆಂಡ್ನಲ್ಲಿ ನಾವು ಇಷ್ಟು ತೆಗಿತೀವಿ, 6 ರೆವಲ್ಯೂಷನ್. ಸೊ ಇವಾಗ ನಾನು ಏನು ಮಾಡ್ತೀನಿ, 6 ರೆವಲ್ಯೂಷನಿಗೆ ಎಷ್ಟಾಗುತ್ತೆ ಅಂದರೆ 12 ರೇಡಿಯನ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಟರಿ. ನಿಮ್ಗೆ ಏನಂದರೆ ಫಸ್ಟ್ ಆಫ್ ಆಲ್ ಇದು ನೆನ್ಪಿಡಬೇಕು, ಮತ್ತು ಮಿನಿಟಿಂದ ಡಿಗ್ರಿಯಿಂದ ಮಿನಿಟಿಂದ ಡಿಗ್ರಿ ಕನ್ವರ್ಷನ್, ಮಿನಿಟಿಂದ ಸೆಕೆಂಡ್ಸಿಗೆ ಕನ್ವರ್ಷನ್ ನೆನಪಿರಬೇಕು. ಅದಾದ ನಂತರ ಇದನ್ನ ರಿಲೇಷನ್, ಡಿಗ್ರಿ ರಿಲೇಷನ್, ಎಲ್ಲ ರಿಲೇಷನ್ ನೆನಪಿಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನಾನು ಇದನ್ನೆಲ್ಲ ಮಾಡಿದ್ದೇನೆ. ಸೊ ಇದಾಗಿತ್ತು ಥರ್ಡ್ ಕ್ವೆಶನ್. ಇದರೊಳಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.